ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತೋಂ ಕಾಮಧೇನಾಥ. ಓಂ ಗುರುವೇ ಅತ್ಯಂತ ದಯಾಳು. ರಾಯರ್ ನಂಬ್ತೀಯ, ರಾಯರ ಹತ್ರ ಹೋಗ್ತೀಯ, ನಿನಗೇನು ಲಾಭ ಆಗಿದೆ? ನಿನ್ನ ಜೀವನದಲ್ಲಿ ಹಿಂಗೆ ಇದೆಯಾ? ನೀನು ಕೊಳಕು, ನೀನು ದಡ್ಡ, ನೀನು ಹಾಗೆ, ನೀನು ಹೀಗೆ, ನೀನು ದಡ್ಡ. ಹೌದು ಸ್ವಾಮಿ, ನಾನು ದಡ್ಡ, ಹೌದು ನೋಡಿ ಕೊಳಕು. ಆದರೆ ನಮ್ಮ ರಾಯರ ಬಗ್ಗೆ ಹಾಗೆ ಹೇಳಿದ್ರು ಒಬ್ಬ ವ್ಯಕ್ತಿ. ತುಂಬ ಮನಸ್ಸಿಗೆ ಬೇಜಾರಾದರೂ ಪರವಾಗಿಲ್ಲ ಸ್ನೇಹಿತರೆ, ನಾನು ನನ್ನ ಹಿಂದಿನ ಜನ್ಮದ ಪಾಪ ಕರ್ಮನೋ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ, ದುಡಿತೀನೋ ಮತ್ತೊಂದು ಮಾಡ್ತೀನೋ, ಏನೋ ಒಂದು ಸಾಧನೆ ಮಾಡ್ತೀನೋ ಗೊತ್ತಿಲ್ಲ. ನನ್ನ ಉಸಿರು ಇರೋವರೆಗೂ ನಾನು ರಾಯರ ಭಕ್ತ ಇರ್ತೀನಿ, ರಾಯರ ಸೇವೆಯಲ್ಲಿ ಇರ್ತೀನಿ. ಗೊತ್ತಿಲ್ಲ 6 ತಿಂಗಳಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಆಗ್ಬೋದು ನನ್ನ ಜೀವನದಲ್ಲಿ, ಗೊತ್ತಿಲ್ಲ. ನಾನು ಎಲ್ಲಿ ಹೋಗ್ಬೋದು, ಎಲ್ಲಿ ಇರ್ಬೋದು. ಯಾಕೆಂದರೆ ನನ್ನ ಬಗ್ಗೆ ನಾನು ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ರಾಯರು, ನಾನು ರಾಯರ ಹತ್ರ ಫಸ್ಟ್ ಟೈಮ್ ಹೋದಾಗ 10 ನಿಮಿಷ ಇರೋಕ್ಕಾಗಲಿಲ್ಲ. 10 ನಿಮಿಷ ಬಸ್ ಇಳಿದೆ, ಬಂದೆ, ಕೈಕಾಲು ಮುಖ ತಗೊಂಡೆ. ರಾಯರ ಬೃಂದಾವನ ಯಾವುದು, ವಾದಿಂದ ತೀರ್ಥರ ಬೃಂದಾವನ ಯಾವುದು, ರಾಯರ ಮಹಿಮೆ ಏನು, ನಾವು ನಮ್ಮ ಸಕಲ ಇಷ್ಟಾರ್ಥಗಳನ್ನು ಎಲ್ಲೂ ಒಪ್ಪಿಸೋಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಬಂದೆ, ಅಡ್ಡು ಬಿದ್ದೆ, 2 ಬೃಂದಾವನಕ್ಕೂ ಸೀದಾ 10 ನಿಮಿಷ ಒಂದು ಫೋಟೋ ತಗೊಂಡೆ, ಪ್ರಸಾದ ತಗೊಂಡೆ, ಮನೆಗೆ ಹೋದೆ. ನನಗೆ ಟ್ರೈನ್ ಗೊತ್ತಿಲ್ಲ, ಆಂಧ್ರದಲ್ಲೆಲ್ಲ ಕರ್ನಲ್ಲಿಗೆ ಹೋಗಿದ್ದೀನಿ. ಸೀದಾ ಮಂತ್ರಾಲಯ ಬಿಟ್ಟು 200-300 ಕಿಲೋಮೀಟ್ರು. ಫೋಟೋ ಇಟ್ಕೊಂಡಿದ್ದೀನಿ, ಲಗೇಜ್ ಇದೆ. ನನ್ನ ಅಪ್ಪ ಗೊತ್ತಿಲ್ಲ, ಟ್ರೈನು ಫುಲ್ಲಾಗಿದೆ, ಹತ್ತಕ್ಕಾಗ್ತಿಲ್ಲ. ಆದರೆ ಯಾರ್ದೋ ಒಂದು ಮಧ್ಯದ ಬೋಗಿಯಲ್ಲಿ ಖಾಲಿ ಇತ್ತು, ಕೆಲಸ ಮಾಡೋರು ಅವರು ಕೂತಿದ್ರು. ಅವ್ರು ಕರೆದು, ಕನ್ನಡದವ್ರು ಯಾರೋ ಇದ್ದರು, ರಾಯರ್ ಬಂದಂಗೆ ಬಂದು ಹತ್ತಿಸ್ಕೊಂಡು ನನ್ನ ಕರ್ಕೊಬೋದು. ವಿಷಯ ಏನಂದರೆ, 2ನೇ ಬಾರಿ ಹೋದೆ, ಎಲ್ಲ ಅಲ್ಲಿ ಸ್ವಲ್ಪ ಪರಿಚಯ ಆಯಿತು, ಸೇವೆ ಸಿಕ್ತು, ಎಲ್ಲ ಆಯಿತು. ಇನ್ನು 5-6-7 ವರ್ಷದಿಂದ ಹೋಗ್ತೀವಿ, ನಮಗೆ ರಾಯರು ಸೇವೆ ಕೊಡ್ತಾರೆ, ಮಾಡ್ತೀನಿ, ಬರ್ತೀವಿ. ನಮ್ಮ ಸ್ನೇಹಿತರು ಅಲ್ಲೇ ಇದ್ದಾರೆ, ಇನ್ನೂ ತುಂಬ ಜನ ಹೋಗೋರು ಬರೋರು ಇರ್ತಾರೆ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ರಾಯರ ಹತ್ರ ಹೋಗಿ ನನಗೆ ದುಡ್ಡು ಕೊಡಿ ರಾಯರೇ ಅಂದ್ರೆ ಆಗಲ್ಲ, ರಾಯರೇ ನನಗೆ ಗಾಡಿ ಬೇಕು ಅಂದ್ರೆ ಆಗಲ್ಲ, ರಾಯರೇ ನನಗೆ ಮದುವೆ ಆಗಬೇಕು, ರಾಯರೇ ನನಗೆ ಅದು ಬೇಕು, ರಾಯರೇ ಇದು ಮಾಡಿ. ರಾಯರ ಹತ್ರ ಹೋಗಬೇಕು, ಕಣ್ಣು ಮುಚ್ಚಿ, ಅಪ್ಪ ಸರ್ವಸ್ವವು ನೀನೇ, ಎಲ್ಲವೂ ನೀನೇ, ನನ್ನ ಜೀವನ ಕೊಟ್ಟಿರೋನು ನೀನೇ, ಜೀವನೋದ್ಧಾರಕನೂ ನೀನೇ, ನನ್ನ ಖುಷಿಯೂ ನೀನೇ, ನನ್ನ ಕಷ್ಟವೂ ನೀನೇ, ಎಲ್ಲ ನೀನೇ ಅನ್ಬೇಕು. ರಾಯರು ನಮ್ಮ ಎಷ್ಟೋ ಪಾಪ ಕರ್ಮಗಳನ್ನು ತೊಳಿತಾರೆ, ಬಳಿತಾರೆ. ಹೆಂಗೆ ನಮ್ಮ ಕಬ್ಬಿನ ಹಾಲಲ್ಲಿ ಆ ಸಿಪ್ಪೆನ ಹಿಂಡುತ್ತಾರೆ, ಆ ಥರ ಹಿಂಡಿ 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 ನಮ್ಮ ಕರ್ಮಗಳನ್ನು ಕಳೀತಾರೆ. ಈ ಜನ್ಮದಲ್ಲಿ ನನ್ನ ಭಕ್ತರು ಪಾಪ ಮುಕ್ತರಾಗಿ ಅವರು ಮುಕ್ತಿ ಸಿಗಲಿ ಅನ್ನೋದು ನಮ್ಮ ರಾಯರ ಗುರಿ. 100 ವರ್ಷಗಳಿಂದ ರಾಯರು ನಮಗೋಸ್ಕರ ಇಲ್ಲಿ ತಪ ಜಪ, ಶ್ರೀಹರಿ ತಪ ಜಪ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಅಂಥ ಹರಿಭಕ್ತರ ಸೇವಕ ಅಂತ ನಾನು ಹೆಮ್ಮೆ ಪಡ್ತೀನಿ. ಯಾರು ಏನೇ ಹೇಳಿ, ನೀನು ಊಟಕ್ಕೆ ಹೋಗ್ತೀಯ ಅಂದರು, ನಿನಗಲ್ಲಿ ತಿನ್ನಕ್ಕೆ ಕೊಡ್ತಾರೆ, ಫ್ರೀ ರೂಮು, ನಿನಗೆ ಅದಕ್ಕೋಸ್ಕರ ಕೊಡ್ತಾರೆ ಅಂದರು, ಬೇಜಾರಿಲ್ಲ. ನಾವು ರಾಯರ ಭಕ್ತರು. ನಾನು ಶ್ರೀಮಂತ ಆಗ್ತೀನೋ ಮತ್ತೊಂದು ಮಗದೊಂದು ಆಗ್ತೀನೋ ಗೊತ್ತಿಲ್ಲ, ನನ್ನ ಕೊನೆ ಉಸಿರಿರೋ ತನಕಲೂ ನಾವು ರಾಯರ ಸೇವೆ, ರಾಯರ ಮಾತು ಯಾವುದೇ ಕಾರಣಕ್ಕೂ ಬಿಡಲ್ಲ. ಬೇಕಾದಾಗ ಅಂದ್ರಿ ಜನಗಳು, ಪರವಾಗಿಲ್ಲ, ನೀನು ಸನ್ಯಾಸಿಯಾದ ಮಠದಲ್ಲಿ ಹೋಗಿದ್ದೀನಿ ಅಂತ ಅನ್ನೋರು ಅನ್ಕೊಳ್ಳಿ ಸ್ವಾಮಿ, ತಲೆ ಕೆಡ್ಸಬೇಕು. ನಮ್ಮ ರಾಯರು ಇರ್ಬೇಕಂದ್ರೆ ನಾವು ಯಾರಿಗೂ ಹೆದರಬಾರ್ದು. ರಾಯರು ನನ್ನ ಕಣ್ಣಿದ್ರಿಗೆ ಆದ ಪವಾಡ ನೋಡಿ. ನನ್ನ ಫಸ್ಟ್ ಟೈಮ್ ಹೋದಾಗ ಒಬ್ಬ ವ್ಯಕ್ತಿ ಬಂದ, ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯಕರ್ಮನೋ, ಆ ಮಗು ಬರ್ತಿರೋ ಪುಣ್ಯನೋ, ಆ ಮಗು ಎತ್ತಿತ್ತಾಯಿನಿ, ರಾಯರೇ ನನಗೆ ಗಂಡು ಮಗು ಬೇಕು, ಬಂದರೆ ನಿಮ್ಮ ಮುಂದೆ ಬಂದು ಸೇವೆ ಮಾಡೋಗ್ತೀನಿ, ನನ್ನ ಕಣ್ಣಿದ್ರಿಗೆ ಬಿಡೋರು. 1 ವರ್ಷ ಆದಮೇಲೆ ನೋಡ್ತೀವಿ ಗಂಡು ಮಗು ಆಗಿದೆ. ಆ ಥರ ನಮ್ಮ ರಾಯರು ಸೇವೆ. ನನ್ನ ಹತ್ರ ಯಾರು ಹೇಳಿದವರು ಕೆಲಸ ಆಗಿಲ್ಲ ಅಂದರೂ 1 ವಾರದಲ್ಲಿ ಕೆಲಸ ಆಗಿದೆ.
ನಾನು ಏನು ಪಾಪ ಮಾಡಿದ್ದೀನೋ ಹಿಂದಿನ ಜನ್ಮದಲ್ಲಿ, ನನ್ನವೇನು ಪ್ರಾರಬ್ಧಗಳಿದಾವೋ ಗೊತ್ತಿಲ್ಲ. ರಾಯರು ಯಾವಾಗಲಾರು ಏನು ಮಾಡ್ತಾರೋ ಅವರಿಗೆ ತಿಳಿದು. ನನ್ನ ಸರ್ವಸ್ವವು, ನನ್ನ ಪ್ರಾಣವು ರಾಯರ ಪಾದದಡಿ, ನನ್ನ ಉಸಿರಿರೋವರೆಗೂ ನನ್ನ ರಾಯರ ಪಾದದಡಿ. ಕೊನೆಗೆ ನನ್ನ ಪ್ರಾಣ ಹೋಗುತ್ತಲ್ಲ, ಅವಾಗ ಅಷ್ಟೇ ಬಿಡೋದು, ರಾಯರೇ ರಾಯರೇ ಅಂತ 3 ಸರಿ ಹೇಳಿ ನನ್ನ ಪ್ರಾಣ ಹೋಗ್ಲಿ ಅಂತ ಕೇಳ್ತೀನಿ. ಮಂತ್ರಾಲಯವೇ ನಮ್ಮ ಉಸಿರು, ಮಂತ್ರಾಲಯವೇ ನನ್ನ ಶಕ್ತಿ, ಮಂತ್ರಾಲಯವೇ ನನ್ನ ಯುಕ್ತಿ. ಯಾರೇನು ಹೇಳಿ, ರಾಯರು ರಾಯರು ರಾಯರು. ತಪ್ಪಿದ್ರೆ ರಾಯರ ಭಕ್ತರು ಯಾರೇ ನೋಡಿದ್ರು ಕ್ಷಮಿಸಿ. ತಿಳಿದಂತೆ 1-2 ಮಾತು ಹೇಳಿದ್ದೀನಿ. ಮನಸ್ಸಿಗೆ ಇವತ್ತು ಭಾರಿ ನೋವಾಯಿತು, ಹಾಗಾಗಿ ಹೇಳಬೇಕು ಹೇಳ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರು ಕ್ಷಮಿಸಿ, ಹರಸಿ, ಕಾಪಾಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ನಿಮ್ಮ ಮಗನ ಕಾಪಾಡಿ. ಇವನೇನಪ್ಪ ಒಂದೇ ಜಾಗದಲ್ಲಿ ಕೂತ್ಕೊಂಡು ಇವನೇನಪ್ಪ ಇದೇ ಥರ ಅಂತ ಅನ್ಕೋಬೇಡಿ. ಮುಂದೆ ನೀವು ಪ್ರೀತಿ ಆಶೀರ್ವಾದ ತೋರಿಸಿ, ನಾವು ನಿಮಗೆ ಖುಷಿ ಪಡೋವಂಥ, ನಿಮಗೆ ತಲೆ ತಗ್ಸೋ ಅಂಥ ವೀಡಿಯೋಗಳು ಮಾಡಲ್ಲ, ತಲೆ ತಗ್ಸೋ ಅಂಥ ವ್ಯಕ್ತಿತ್ವದ ಕೆಲಸ ಮಾಡಲ್ಲ. ನಿಮಗೆ ಹೆಮ್ಮೆ ಪಡಬೇಕು, ಇವನಿಗೆ ಸಬ್ಸ್ಕ್ರೈಬ್ ಆಗಿದ್ದು, ಇವನು ವೀಡಿಯೋಗಳು ನೋಡಿದ್ದು, ಕಮೆಂಟ್ ಮಾಡಿದ್ದು ಅನ್ಬೇಕು, ನಿಮ್ಗೆ ಗರ್ವದಿಂದ ಹೇಳಬೇಕು ಅಂತ ಒಂದು ಕೆಲಸ ಮಾಡಿ ತೋರಿಸ್ತೀವಿ. ರಾಯ ಕೃಪೆ ಆಶೀರ್ವಾದದಿಂದ ನಿಮ್ಮ ಪ್ರೀತಿ ಸದಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಹರಿಸಿ, ಕಾಪಾಡಿ. ಬಡವನ್ನ ಬೆಳೆಸಿ, ಉಳಿಸಿ.